ರಘುಪತಿ ರಾಘವ ರಾಜಾರಾಮ್ ಅಂತೇಳಿ ರಾಮನ ಭಜನೆಯನ್ನು ಮಾಡ್ತಾ ಇದ್ದಂಥವರು ಮಹಾತ್ಮ ಗಾಂಧಿಯವರ ಎದೆಗೆ ಗುಂಡು ಹೊಡೆದಾಗಲೂ ಕೂಡ ಅವರ ಬಾಯಿಂದ ಹೊರಬಿದ್ದ ಕಡೆಯ ಪದವು ಹೇ ರಾಮ್ ಅಂತೇಳಿ. ರಾಮರಾಜ್ಯ, ಗ್ರಾಮ ಸ್ವರಾಜ್ಯದ ಬಗ್ಗೆ ಅವರು ಹೇಳಿರುವಂಥದ್ದು. ಅದು ರಾಮರಾಜ್ಯದ ರೀತಿಯಾದಂತಹ ಆಡಳಿತವನ್ನು ಕೊಡಬೇಕು. ಸ್ವತಂತ್ರ ಭಾರತದ ಆದರ್ಶದ ಕಲ್ಪನೆ ಯಾವುದಿದೆ ಅಂತ ಹೇಳಿದರೆ ಅದು ರಾಮರಾಜ್ಯ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥದ್ದು. ಅಷ್ಟರ ಮಟ್ಟಿಗೆ ರಾಮನ ವಿಚಾರಗಳು ಮತ್ತು ರಾಮನ ಆದರ್ಶಗಳ ಪಾಲನೆಯ ಬಗ್ಗೆ ಗಾಂಧಿಯವರಲ್ಲಿದ್ದಂತಹ ಬದ್ಧತೆಯೂ ಕೂಡ ಆಗಿತ್ತು. ಆದರೆ ಲೋಕಸಭೆಯಲ್ಲಿ ಈಗ ಗಾಂಧಿ ವರ್ಸಸ್ ರಾಮ ಆಗಿದೆ. ಗಾಂಧಿ ವರ್ಸಸ್ ರಾಮ ಯುದ್ಧ ನಡೆದಿದೆ. ಗಾಂಧಿ ವಿಚಾರದಲ್ಲಿ ರಾಮ್ ವಿಚಾರ ಬಂದಿದೆ. ಮನ್ರೇಗಾ ಯೋಜನೆ ಮರುನಾಮಕರಣಕ್ಕೆ ತೀವ್ರ ವಿರೋಧವನ್ನು ಪ್ರತಿಪಕ್ಷಗಳು ವ್ಯಕ್ತಪಡಿಸಿದಾವೆ. ಆಡಳಿತ ಪಕ್ಷ ಮರುನಾಮಕರಣ ವಿಚಾರವನ್ನು ಸಮರ್ಥಿಸಿಕೊಳ್ತಾ ಇದೆ. ಸಂಸತ್ನ ಒಳಗೂ ಹೊರಗೂ ಕಾಂಗ್ರೆಸ್ ಹೋರಾಟವನ್ನು ನಡೆಸುವುದಕ್ಕೆ ಮುಂದಾಗಿದೆ. ಇಲ್ಲಿ ಸಂಸತ್ನ ಒಳಗೂ ಹೊರಗೂ ಹೋರಾಟ ತೀವ್ರ ಸ್ವರೂಪದಲ್ಲಿ ನಡೆಸುವುದಕ್ಕೆ ಕಾಂಗ್ರೆಸ್ ಮುಂದಾಗ್ತಿದೆ. ರಾಮ್ ವರ್ಸಸ್ ಮಹಾತ್ಮ, ಗಾಂಧಿ ವರ್ಸಸ್ ರಾಮ್ ಅನ್ನುವಂಥದ್ದು ಈಗ ನಡೀತಾ ಇದೆ. ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿತ್ತು, ಆಕ್ಟ್ ಏನಿತ್ತು, ಆ ಮನ್ರೇಗಾವನ್ನು ಬದಲಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಮೊದಲಿಗೆ ಅದನ್ನು ಪೂಜ್ಯ ಬಾಪು ಅಂತ ಹೇಳಿ ಹೆಸರಿಸ್ತಾರೆ ಅಂತ ಹೇಳಿತ್ತು. ಆದರೆ ಈಗ ಆ ಹೆಸರನ್ನ VB ವಿಕಸಿತ್ ಭಾರತ್ ಜಿ ರಾಮ್ ಜಿ ಅನ್ನುವಂಥದ್ದನ್ನು ಹೇಳೋದಿಕ್ಕೆ ಹೊರಟಿದೆ. ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಅನ್ನುವಂಥದ್ದು ಸರ್ಕಾರ ಹೆಸರಿಡೋದಕ್ಕೆ ಹೊರಟಿರುವಂತಹ ಸ್ವರೂಪ. ಹಾಗಾದರೆ ಏನೇನು ಬದಲಾವಣೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ, ಮನ್ರೇಗಾ ಬದಲು ಇನ್ನು ಮುಂದೆ VBG ರಾಮ್ ಜಿ ಅಂತ ಮರುನಾಮಕರಣ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ರಾಮ್ ಅನ್ನುವಂಥದ್ದು ನೇರವಾಗಿ ರಾಮನ ಹೆಸರನ್ನು ಅವರು ಇಟ್ಟಿದ್ದಲ್ಲ. ಅದರ ಅಬ್ರಿವೇಷನ್ ಅನ್ನ ಏನು ಸಂಕ್ಷಿಪ್ತವಾಗಿ ನಾವು ಅದನ್ನು ಹೇಳಿದಾಗ ಅದು ರಾಮ್ ಅಂತೇಳಿ ಬರುತ್ತೆ. ಆದರೆ ವಾಸ್ತವವಾಗಿ ಆ ರಾಮ್ ಅನ್ನುವಂತಹ ಪದ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ರೋಜ್ಗಾರ್ ಔರ್ ಆಜೀವಿಕಾ ಮಿಷನ್ ಅನ್ನುವಂಥದ್ದು ರಾಮ್ ಆಗುತ್ತೆ. ಗ್ಯಾರಂಟಿ ಫಾರ್ ಅದು ಜಿ ಆಗುತ್ತೆ, ಮೊದಲ ಜಿ ಆಗುತ್ತೆ. ಮತ್ತು ಕಡೆಗೆ ಇನ್ನೊಂದು ಜಿ ಬರುತ್ತೆ, ಅದನ್ನ ಬ್ರಾಕೆಟ್ ಅಲ್ಲಿ ಇಟ್ಟಿರುವಂತಹ ಗ್ರಾಮೀಣ ಆಗುತ್ತೆ. ಹಾಗಾಗಿ ವಿಬಿ ಅಂದ್ರೆ ವಿಕಸಿತ ಭಾರತ್, ಆಮೇಲೆ ಜಿ ಗ್ಯಾರಂಟಿ ಫಾರ್, ನಂತರ ರಾಮ್ ಬರುತ್ತೆ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅನ್ನುವಂಥದ್ದು, ಮತ್ತೆ ಇನ್ನೊಂದು ಜಿ ಬರುತ್ತೆ, ಅದು ಗ್ರಾಮೀಣ ಅಂತೇಳಿ ಆ ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ. VBG ರಾಮ್ ಜಿ ಅಂತ ಹೇಳಿ ಬರುತ್ತೆ. ಲೋಕಸಭೆಯಲ್ಲಿ ಮಂಡನೆ ಮಾಡಿದ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಯೋಜನೆಯ ಹೆಸರನ್ನ ಮಂಡನೆ ಮಾಡಿದ್ದಾರೆ. ವಿಧೇಯಕ ಮಂಡನೆ ಆಗ್ತಾ ಇದ್ದೇನೆ. ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ತೀವ್ರವಾದಂತಹ ಪ್ರತಿಭಟನೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದಂತಹ ಕಾಂಗ್ರೆಸ್ಸಿಗರು ರಾಮನ ವಿರೋಧಿಗಳು ಅಂತೇಳಿ ಕೇಂದ್ರ ಸಚಿವರು ಸದನದಲ್ಲಿ ಹೇಳಿದ್ದಾರೆ. ರಾಮನ ವಿರೋಧಿಗಳು ಇವರು, ಅದಕ್ಕಾಗಿ ಇವರು VBG ರಾಮ್ ಜಿ ಅನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಸದನದ ಒಳಗಡೆ ಏನು ನಡೆದಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. आइटम नंबर 20 श्री शिवराज सिंह चौहान। माननीय अध्यक्ष महोदय, मैं प्रस्ताव करता हूं कि मुझे विकसित भारत गारंटी फॉर रोजगार एंड आजीविका मिशन ग्रामीण VBG राम जी, विकसित भारत जी राम जी बिल 2025 को सभा में पूरा स्थापित करने की अनुमति दी जाए। जी राम जी। ಹೀಗೆ ಇದನ್ನ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಔರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅನ್ನುವಂಥ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಯಾಕೆ ಇದನ್ನು ವಿರೋಧ ಮಾಡ್ತಾ ಇದೆ ಅಂತ ಹೇಳಿ ನೋಡಿದರೆ, ಕಳೆದ 20 ವರ್ಷಗಳಿಂದ ಕೂಡ ಗ್ರಾಮೀಣ ಜನರಿಗೆ ಇದು ಉದ್ಯೋಗವನ್ನು ನೀಡಿರ್ತಕ್ಕಂತಹ ಯೋಜನೆ. ಇದು ಬಡವರ ಕಲ್ಯಾಣ, ಗ್ರಾಮೀಣ ಜನರನ್ನ ಆರ್ಥಿಕ ಸಬಲರನ್ನಾಗಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇಡೀ ಸಂಸತ್ತು, ಇಡೀ ದೇಶ ಒಪ್ಪಿಕೊಂಡಿರುವಂತಹ ಯೋಜನೆಗೆ ಇದರಿಂದ ಈಗ ಧಕ್ಕೆ ಆಗುತ್ತೆ. ಈ ರೀತಿಯಂತಹ ಹೆಸರು ಬದಲಾವಣೆ ಉದ್ದೇಶ ಏನು ಅಂತ ಹೇಳಿ, ಉದ್ಯೋಗ ಖಾತ್ರಿ ಮೂಲಕ ಜನರು ನೆಮ್ಮದಿಯ ಜೀವನವನ್ನ ಕಂಡುಕೊಂಡಿದ್ರು ಅನ್ನುವಂಥ ಅಂಶವನ್ನ, ಸಂವಿಧಾನದ ಮೂಲ ಭಾವನೆಗಳಿಗೆ ವಿರೋಧಿಯಾದಂತಹ ಕಾನೂನನ್ನು ತರುವುದಕ್ಕೆ ಹೊರಟಿದ್ದಾರೆ. 100% ಅನುದಾನವನ್ನು ಕೇಂದ್ರ ಸರ್ಕಾರವೇ ನೀಡ್ತಾ ಇತ್ತು. ಆದರೆ ಈಗ ಅದರಲ್ಲಿ ರಾಜ್ಯ ಸರ್ಕಾರಗಳು ಒಂದಿಷ್ಟು ಪಾಲನ್ನು ಭರಿಸಬೇಕಾಗತ್ತೆ. ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹಾಕುವ ಹುನ್ನಾರವನ್ನು ಕೇಂದ್ರ ಸರ್ಕಾರ ಹೆಣೆದಿದೆ ಅಂತ ಹೇಳಿ. GST ಹಂಚಿಕೆ ತಾರತಮ್ಯದಂತೆಯೇ ಮನ್ರೇಗಾ ಕೂಡ ಆಗತ್ತೆ.
GST ಹಂಚಿಕೆಯಲ್ಲಿ ಆಗಿರುವಂತಹ ತಾರತಮ್ಯದಂತೆಯೇ ಮನ್ರೇಗಾದಲ್ಲೂ ಕೂಡ ನಾಳೆ ತೊಂದರೆ ಆಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ತಂತ್ರಗಾರಿಕೆಯನ್ನು ಹೆಣೆದಿದೆ ಅಂತೇಳಿ ಕಾಂಗ್ರೆಸ್ ವಿರೋಧಿಸ್ತಾ ಇದೆ. ವಿಧೇಯಕವನ್ನು ತರಾತುರಿಯಲ್ಲಿ ಯಾಕೆ ತಂದಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ ಎತ್ತಿದೆ. ಹಿಂದಿ ಇಂಗ್ಲಿಷ್ ಭಾಷೆಗಳನ್ನು ಸೇರಿಸಿ ಒಂದು ಪದ ಮಾಡಿದ್ದು ಎಷ್ಟು ಸರಿ ಅಂತೇಳಿ, ಯಾಕಂದರೆ ಅಲ್ಲಿ ಗ್ಯಾರಂಟಿ ಫಾರ್ ಅನ್ನುವಂಥದ್ದು ಹಿಂದಿ ಪದ, ಇಂಗ್ಲಿಷ್ ಪದ ಇದೆ, ಉಳಿದಿದ್ದು ರೋಜ್ಗಾರ್ ಔರ್ ಆಜೀವಿಕಾ ಮಿಷನ್ ಅನ್ನುವಂತಹ ವಿಚಾರದಲ್ಲಿ ಬಂದಾಗ ಹಿಂದಿ ಪದಗಳ ಬಳಕೆಯೂ ಕೂಡ ಇದೆ. ಗಾಂಧಿ ಬಗ್ಗೆ ಭಾಷಣ ಮಾಡ್ತಾರೆ, ಈಗ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ. ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಹಾಗೂ ವೇಣುಗೋಪಾಲ್ ಅವರು ಏನು ಮಾತನಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. सर कि हर योजना का नाम बदलने की जो सनक है ये समझ में नहीं आती है। सर जब ये किया जाता है, जब ये किया जाता है तो सरकार केंद्र को पैसे खर्चने पड़ते हैं। ये विधेयक वापस लिया जाना चाहिए। इसके बदले में सरकार को एक नया विधेयक पेश करना चाहिए। खत्म करूं। महात्मा गांधी जी मेरे परिवार के नहीं थे, लेकिन मेरे परिवार जैसे ही हैं और इस पूरे देश की यही भावना है सर। नो, वेरी गुड सर, इस पूरे देश की यही भावना है। नो माननीय सर आखिरी बात ये है कि गहन जांच पड़ताल और व्यापक चर्चा के लिए इसे कम से कम स्थायी समिति के पास भेजा जाना चाहिए और कोई विधायक किसी की निजी महत्वाकांक्षा, सनक और पूर्वाग्रहों के आधार पर न तो पेश होना चाहिए और न ही पास होना चाहिए। Mahatma Gandhi, Honorable Minister Shivraj Chauhan ji, your name will be remembered. The minister who removed the father of the nation's name, your name will be remembered. Sir. आपका विरोध क्या है? Sir, one minute, sir. हाँ, Sir, every day our Honorable Prime Minister is talking about Mahatma Gandhi ji in a big way. Now you are bringing a legislation to remove his name, Mahatma Gandhi ji, father of nation, sir. Mahatma Gandhi's vision of Ram Rajya was never a purely political program. It was a socio-economic blueprint rooted in the empowerment of villages, and his unwavering faith in Gram Swaraj was part of his vision of Ram Rajya. So the original act, by bearing his name, acknowledged this profound connection that true employment guarantee and upliftment must flow from the grassroots, embodying his principle of the last man first. To remove the name Mahatma Gandhi is to strip the bill of its moral compass and its historical legitimacy, and then to have two languages in the title, just to make the acronym J Ramji, is not just a violation of Article 348 as pointed out in the previous discussion, but it also reminds me of a song, of a lyric from my childhood, sir. मेरे बचपन में ये गाते थे, देखो ये दीवानो ओ दीवानो ये काम मत करो, राम का नाम बदनाम मत करो. And in this particular case it's a real आर्टिकल 343 पे जा रहे ऑफिशियल लैंग्वेज एक्ट को सब जानता है. इस देश में दो भाषा, यूनियन ऑफ इंडिया का दो भाषा चलता है, हिंदी अंग्रेजी दोनों यूज कर सकते हैं. ये प्रथा तब से चलते आया है. आप इसको अननेसेसरी रूल 72 में आप इसको कोट कर रहे हैं. ಹೀಗೆ ಇಲ್ಲಿ ಒಂದು ಕಡೆಯಲ್ಲಿ ವಿರೋಧ, ಮತ್ತೊಂದು ಕಡೆಯಲ್ಲಿ ಸಮರ್ಥನೆ ಇತ್ತು. ಹಾಗಾದ್ರೆ ಬಿಜೆಪಿ ಅವರ ಸಮರ್ಥನೆ ಏನೇನು ಬಂದಿದೆ ಅಂತ ಹೇಳಿ ನೋಡಿದ್ರೆ, ಗಾಂಧಿಯೂ ಮುಖ್ಯ, ರಾಮನೂ ಮುಖ್ಯ ಅನ್ನುವಂತಹ ಸಮರ್ಥನೆಯನ್ನು ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿ ನಮ್ಮ ಹೃದಯದಲ್ಲಿದ್ದಾರೆ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಹೇಳಿದ್ದಾರೆ. ಗಾಂಧೀಜಿಯೂ ಮುಖ್ಯ, ರಾಮನೂ ಮುಖ್ಯ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಡವರ ಕಲ್ಯಾಣ ಕಾರ್ಯಕ್ಕೆ ಧಕ್ಕೆ ಆಗುವುದಿಲ್ಲ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. UPA ಸರ್ಕಾರ 3 ಲಕ್ಷ ಕೋಟಿ ಖರ್ಚು ಮಾಡಿತ್ತು, ನಾವು 8 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ಒಂದು ಗ್ರಾಮೀಣ ಉದ್ಯೋಗಕ್ಕಾಗಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿ, 100 ದಿನಗಳ ಬದಲಿಗೆ 125 ದಿನಗಳ ಕೂಲಿಯನ್ನು ಕೊಡೋದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಅಂತ ಹೇಳಿ, ಬಡವರ ಕಲ್ಯಾಣ ಗ್ರಾಮೀಣಾಭಿವೃದ್ಧಿಯೇ ನಮ್ಮ ಸಂಕಲ್ಪ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ. ಹೊಸ ವಿಧೇಯಕದಿಂದ ಹಳ್ಳಿಗಳು ಅಭಿವೃದ್ಧಿ ಆಗ್ತವೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಇನ್ನು ಕೃಷಿ ಕಾರ್ಯಗಳಿಗಿಂತಲೂ ಕೂಡ ಹೆಚ್ಚಿನ ಉದ್ಯೋಗ ಇದರಲ್ಲಿ ಸಿಗುತ್ತೆ, ಈ ಒಂದು ಹೊಸ ಯೋಜನೆಯ VBG ರಾಮ್ಜಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ. मैं विस्तार से जब इस बिल पर चर्चा होगी तब अपनी बात कहूंगा, लेकिन मैं फिर दोहरा रहा हूं कि बापू
हमारे दिलों में बसते हैं, उनका हम पूरा सम्मान करते हैं। और बापू ही कहते थे राम राज, राम हमारे रोम रोम में रमे हैं, राम हमारी हर सांस में बसे हैं, बिना राम के ये देश नहीं जाना जाता। पता नहीं क्यों जी राम जी नाम आ गया तो ये भड़क गए। महात्मा गांधी स्वयं राम राज्य की स्थापना की बात करते थे और उनके अंतिम शब्द भी हे राम थे।